ನಮಸ್ಕಾರ ವೀಕ್ಷಕರೇ. ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಮನೆಯ ಹಿರಿಯರ ಬದುಕಿನ ಕತೆ. ಒಮ್ಮೆ ಕಣ್ಣು ಮುಚ್ಚಿ ಆಲೋಚನೆ ಮಾಡಿ. ತಿಂಗಳ ಕೊನೆಯಲ್ಲಿ ಆ ಬ್ಯಾಂಕಿನ ಮುಂದೆ ಅಥವಾ ಪೋಸ್ಟ್ ಆಫೀಸ್ ಮುಂದೆ ಸಾಲಾಗಿ ನಿಂತಿರುವ ನಮ್ಮ ಹಿರಿಯರ ಮುಖವನ್ನು ಗಮನಿಸುತ್ತಿದ್ದೀರಾ? ಅವರ ಕೈಯಲ್ಲಿರೋ ಆ ಸಣ್ಣ ಹಳದಿ ಬಣ್ಣದ ಪಾಸ್ಬುಕ್, ಅದರಲ್ಲಿ ಬೀಳುವ ಅಲ್ಪ ಸ್ವಲ್ಪ ಹಣ, ಅದು ಅವರ ಪಾಲಿಗೆ ಬರೀ ದುಡ್ಡು ಮಾತ್ರವಲ್ಲ, ಅವರ ಸ್ವಾಭಿಮಾನದ ಬದುಕು. ಆದರೆ ಇವತ್ತು ಅದೇ ಬದುಕಿನ ಮೇಲೆ ಒಂದು ದೊಡ್ಡ ಆತಂಕದ ಕಾರ್ಮೋಡ ಕವಿದಿದೆ. ಅಂದ್ರೆ ನೀವು ನಂಬುತ್ತೀರಾ? ಹೌದು, ಸರ್ಕಾರ ಪಿಂಚಣಿಯನ್ನ ಹೆಚ್ಚಿಸುತ್ತೆ ಅನ್ನೋ ಆಸೆ ನಡುವೆ ನಿಮ್ಮ ಕೈಯಲ್ಲಿದ್ದ ಅದೇ ಸಣ್ಣ ಹಣದ ಮೂಲವನ್ನೇ ಸರ್ಕಾರ ಪರೀಕ್ಷೆಗೆ ಒಡ್ಡುತ್ತಿದೆ. ನೀವು ಅರ್ಹರಾಗಿದ್ರೂ ಕೂಡ ಸಣ್ಣ ತಪ್ಪುಗಳಿಗಾಗಿ ನಿಮ್ಮ ಅಕೌಂಟ್ನಿಂದ ದುಡ್ಡು ಮಾಯವಾಗಬಹುದು. ಈ ಸತ್ಯ ಗೊತ್ತಾಗದೇ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಎಷ್ಟೊಂದು ಕಷ್ಟಪಡಬೇಕಾಗುತ್ತೆ ಅಂತ ಯೋಚಿಸುತ್ತಿದ್ದೀರಾ? ನಾನು ಯಾಕೆ ಹೀಗೆ ಆತಂಕದಿಂದ ಹೇಳ್ತಿದ್ದೀನಿ? ಈ ಪಿಂಚಣಿ ಯೋಜನೆಗಳ ಹಿಂದೆ ಅಡಗಿರೋ ಅಸಲಿ ಸತ್ಯ ಏನು? ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಟಿವಿಯಲ್ಲೋ ಅಥವಾ ಮೊಬೈಲ್ನಲ್ಲೋ ಪಿಂಚಣಿ ಹೆಚ್ಚಳದ ಬ್ರೇಕಿಂಗ್ ನ್ಯೂಸ್ ನೋಡ್ತೀವಿ. ಪ್ರತಿಯೊಬ್ಬ ನಾಯಕರು ಈ ಪಿಂಚಣಿಯನ್ನ ಒಂದು ದೊಡ್ಡ ಆಶ್ವಾಸನೆಯಾಗಿ ಬಳಸ್ತಾರೆ. ಜನರಿಗೆ 2,000 ಸಿಗುತ್ತೆ, 2,500 ಸಿಗುತ್ತೆ ಅಂತ ಭರವಸೆ ಕೊಡ್ತಾರೆ. ಆದರೆ ಆ ಆಶ್ವಾಸನೆಯ ಹಿಂದೆ ಒಂದು ವಾಸ್ತವ ಇದೆ. ಅದು ಕಹಿಯಾದರೂ ಸತ್ಯ. ಸರ್ಕಾರಕ್ಕೆ ಈಗ ಹಣದ ಕೊರತೆ ಎದುರಾಗಿದೆ. ಒಂದೆಡೆ 5 ಗ್ಯಾರಂಟಿ ಯೋಜನೆಗಳ ಭರಾಟೆ, ಇನ್ನೊಂದೆಡೆ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾಗಿ ಕಂಗೆಟ್ಟಿರುವ ರೈತರು. ಈ ನಡುವೆ ಪಿಂಚಣಿ ಕೊಡೋದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಆದರೆ 100ಕ್ಕೆ 100 ಸತ್ಯ, ಪಿಂಚಣಿ ಹೆಚ್ಚಾಗೋದು ಖಚಿತ. ಆದರೆ ಅದು ನೀವು ಅಂದುಕೊಂಡಷ್ಟು ಸುಲಭವಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರಲ್ಲ. ಬಹುಶಃ 800 ರೂಪಾಯಿ ಪಿಂಚಣಿ 1,200 ಅಥವಾ 14,000 ರೂಪಾಯಿವರೆಗೆ ಹೆಚ್ಚಾಗಬಹುದು. ಆದರೆ ಈ ಹೆಚ್ಚಳದ ಬಗ್ಗೆ ಖುಷಿ ಪಡುವ ಮೊದಲೇ ನಾವು ಒಂದನ್ನು ಯೋಚನೆ ಮಾಡಬೇಕು. ಸರ್ಕಾರ ಈ ಹಣವನ್ನ ಎಲ್ಲರಿಗೂ ಕೊಡ್ತಾ ಇದೆಯಾ ಅಥವಾ ಕೆಲವರನ್ನ ಯೋಜನೆಯಿಂದ ಹೊರ ಹಾಕ್ತಿದೆಯಾ? ಒಮ್ಮೆ ಕಲ್ಪನೆ ಮಾಡಿ. ಹಳ್ಳಿಯ ಮೂಲೆಯಲ್ಲೊಂದು ಚಿಕ್ಕ ಮನೆ. ಅಲ್ಲಿ ಒಬ್ಬ ವೃದ್ಧೆ ತನ್ನ ದಿನವನ್ನ ಕಳೀತಾ ಇದ್ದಾಳೆ. ಆಕೆಯ ಮಗ ಕೆಲಸ ಹುಡುಕಿ ದೂರದ ಊರಿಗೆ ಹೋಗಿದ್ದಾನೆ. ಆಕೆ ತನ್ನ ದೈನಂದಿನ ಸಣ್ಣ ಪುಟ್ಟ ಖರ್ಚಿಗಾಗಿ ಆ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ದಾಳೆ. ಅಕಸ್ಮಾತ್ ಒಂದು ದಿನ ಆಕೆಗೆ ಮೆಸೇಜ್ ಬರುತ್ತೆ, ಅಕೌಂಟ್ನಲ್ಲಿ ಹಣ ಜಮಾ ಆಗಿಲ್ಲ ಅಂತ. ಆಕೆ ಗಾಬರಿ ಆಗ್ತಾಳೆ. ಇದು ಕೇವಲ ಆ ವೃದ್ಧೆಯ ಕತೆ ಅಲ್ಲ, ಇವತ್ತು ರಾಜ್ಯದ ಲಕ್ಷಾಂತರ ಜನರ ಕತೆ. ಇದು ಸರ್ಕಾರ ಯಾಕೆ ಇವರ ಪಿಂಚಣಿಯನ್ನ ನಿಲ್ಲಿಸುತ್ತಿದೆ? ಇಲ್ಲಿಂದಲೇ ಶುರುವಾಗುತ್ತೆ.